ಇರುವ ದೇವಾಲಯ ಅರಣ್ಯ ಪ್ರದೇಶದಲ್ಲಿ ಬರುವ ಈ ದೇವಾಲಯಕ್ಕೆ ಸಾಕಷ್ಟು ಭಕ್ತರಿದ್ದಾರೆ. ಆದರೆ ಆ ದೇವಸ್ಥಾನದ ಮೇಲೆ ನಿಧಿಗಳ್ಳರ ವಕ್ರ ದೃಷ್ಟಿ ಬಿದ್ದಿದೆ. ದೇವರಿಗೆ ಪೂಜೆ ಮಾಡೋದಕ್ಕೆ ಬಂದಿದ್ದ ಜನ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಇಲ್ಲಿದೆ ನೋಡಿ ರಿಪೋರ್ಟ್. ದೇವರ ವಿಗ್ರಹ ಕದ್ದೊಯ್ದ ಕಳ್ಳರು, ನಿಧಿಗಳ್ಳರ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಜನರು. ಇದು ಅಂತಿಂತ ಕೃತ್ಯವಲ್ಲ, ಬೆಚ್ಚಿ ಬೀಳಿಸುವ ಕೃತ್ಯ. ಜನರು ಪೂಜಿಸುತ್ತಿದ್ದ ದೇವರ ವಿಗ್ರಹವೇ ಮಾಯವಾಗಿದೆ. ಹೌದು, ಈ ದೃಶ್ಯ ನೋಡಿ. ಮಣ್ಣು ಅಗೆದು ನಿಧಿಗಳ್ಳರು ದೇವರ ವಿಗ್ರಹವನ್ನೇ ಕದ್ದೊಯ್ದಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ದೇವರ ಬೆಟ್ಟದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಿಧಿಗಳ್ಳರು ಅಟ್ಟಹಾಸ ಮೆರೆದಿದ್ದಾರೆ. ನಿಧಿ ಆಸೆಗಾಗಿ ದೇಗುಲದ ಒಳಗಿನ ವಿಗ್ರಹದ ಕೆಳಗೆ ಮಣ್ಣು ಅಗೆದು ದೇವರ ವಿಗ್ರಹವನ್ನೇ ಕದ್ದು ಪರಾರಿಯಾಗಿದ್ದಾರೆ. ಬೆಳಗ್ಗೆ ಪೂಜೆ ಮಾಡಲು ಅಂತ ಬಂದಿದ್ದ ಗ್ರಾಮಸ್ಥರು ದೇವಾಲಯದಲ್ಲಿ ವಿಗ್ರಹ ಕಳುವು ಆಗಿರೋದನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಆ ಬೆಟ್ಟನೇ ಕೊರೆದು ಬಿಡ್ತಾರೆ, ರಾತ್ರಿನೇ ಕೊರೆದು ಬಿಡ್ತಾರೆ. ಅಂತ ಕಳ್ರಿ ಇವರು, ನಿಧಿ ಕಳ್ರಿ ಇರೋದು. ಇವಾಗ ಅದು ಏನ್ ಮಾಡ್ತಾರೆ, ಏನ್ ಕತೆ, ಮಕ್ಕಳು ಮರಿನೆಲ್ಲ ಬಲಿ ಕೊಡೋದು. ಆಮೇಲೆ ಏನು ಅವ್ರಿಗೇನು ಅನ್ನೋದು ಗೊತ್ತಾಗಲ್ಲ. ನಿಧಿ ಇವಾಗ ಸಿಗ್ತೈತೆ ಕೆಳಗಡೆ ಅಂತೇಳಿ ಏನಾದರೂ ಮಾಡಿ ಇದು ಮಾಡ್ತಾರೆ. ಆಮೇಲೆ ನಂದಿ ಹಿಲ್ಸಲ್ಲೂ ಅಷ್ಟೇ ಸುಮಾರು ಕಡೆ ಆಗಿದ್ದಾರೆ. ಸುಮಾರು ಬೆಟ್ಟಗಳಲ್ಲಿ ಇದೇ ಕೆಲಸ ಆಗ್ತಾ ಇದೆ. ಪುರಾತನ ಲಕ್ಷ್ಮೀ ನರಸಿಂಹ ದೇವಾಲಯ ದೇವರ ಬೆಟ್ಟದಲ್ಲಿ ಪ್ರಕೃತಿ ಸಹಜವಾಗಿಯೇ ನಿರ್ಮಾಣವಾಗಿದೆಯಂತೆ. ಗುಹೆ ಒಳಗಿರುವ ದೇವರನ್ನ ಕಂಬದ ಗುಟ್ಟೆಯ ಕಲ್ಲಿನ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು ಎಂದು ಗ್ರಾಮಸ್ಥರು ಆರಾಧಿಸುತ್ತಾರೆ. ನಿಧಿಗಳ್ಳರು ಬಂದು ಇದನ್ನ ದೇವರ ವಿಗ್ರಹವನ್ನೇ ಕಿತ್ಕೊಂಡೋಗಿದ್ದಾರೆ. ನಿಧಿ ಇದೆ ಅಂತೇಳಿ ಅಗದೋಗಿದ್ರೆ ಏನು ಪರವಾಗಿರ್ಲಿಲ್ಲ, ಏನೋ ಮಾಡಬಹುದಾಗಿತ್ತು. ಬಟ್ ವಿಗ್ರಹನೇ ಕಿತ್ಕೊಂಡೋಗ್ಬಿಟ್ಟಿದಾರಲ್ಲ, ಅದೊಂದು ಬೇಜಾರಾಯ್ತು. ಯಾಕಂದ್ರೆ ಅಲ್ಲೇ ಉದ್ಭವ ಆಗಿರೋದು ಅದು. ಸದ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇರುವ ದೇವಾಲಯ ಅರಣ್ಯ ಪ್ರದೇಶದಲ್ಲಿ ಬರುವ ಈ ದೇವಾಲಯಕ್ಕೆ ಸಾಕಷ್ಟು ಭಕ್ತರಿದ್ದಾರೆ. ಆದರೆ ಆ ದೇವಸ್ಥಾನದ ಮೇಲೆ ನಿಧಿಗಳ್ಳರ ವಕ್ರ ದೃಷ್ಟಿ ಬಿದ್ದಿದೆ. ದೇವರಿಗೆ ಪೂಜೆ ಮಾಡೋದಕ್ಕೆ ಬಂದಿದ್ದ ಜನ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಇಲ್ಲಿದೆ ನೋಡಿ ರಿಪೋರ್ಟ್. ದೇವರ ವಿಗ್ರಹ ಕದ್ದೊಯ್ದ ಕಳ್ಳರು, ನಿಧಿಗಳ್ಳರ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಜನರು. ಇದು ಅಂತಿಂತ ಕೃತ್ಯವಲ್ಲ, ಬೆಚ್ಚಿ ಬೀಳಿಸುವ ಕೃತ್ಯ. ಜನರು ಪೂಜಿಸುತ್ತಿದ್ದ ದೇವರ ವಿಗ್ರಹವೇ ಮಾಯವಾಗಿದೆ. ಹೌದು, ಈ ದೃಶ್ಯ ನೋಡಿ. ಮಣ್ಣು ಅಗೆದು ನಿಧಿಗಳ್ಳರು ದೇವರ ವಿಗ್ರಹವನ್ನೇ ಕದ್ದೊಯ್ದಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ದೇವರ ಬೆಟ್ಟದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಿಧಿಗಳ್ಳರು ಅಟ್ಟಹಾಸ ಮೆರೆದಿದ್ದಾರೆ. ನಿಧಿ ಆಸೆಗಾಗಿ ದೇಗುಲದ ಒಳಗಿನ ವಿಗ್ರಹದ ಕೆಳಗೆ ಮಣ್ಣು ಅಗೆದು ದೇವರ ವಿಗ್ರಹವನ್ನೇ ಕದ್ದು ಪರಾರಿಯಾಗಿದ್ದಾರೆ. ಬೆಳಗ್ಗೆ ಪೂಜೆ ಮಾಡಲು ಅಂತ ಬಂದಿದ್ದ ಗ್ರಾಮಸ್ಥರು ದೇವಾಲಯದಲ್ಲಿ ವಿಗ್ರಹ ಕಳುವು ಆಗಿರೋದನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಆ ಬೆಟ್ಟನೇ ಕೊರೆದು ಬಿಡ್ತಾರೆ, ರಾತ್ರಿನೇ ಕೊರೆದು ಬಿಡ್ತಾರೆ. ಅಂತ ಕಳ್ರಿ ಇವರು, ನಿಧಿ ಕಳ್ರಿ ಇರೋದು. ಇವಾಗ ಅದು ಏನ್ ಮಾಡ್ತಾರೆ, ಏನ್ ಕತೆ, ಮಕ್ಕಳು ಮರಿನೆಲ್ಲ ಬಲಿ ಕೊಡೋದು. ಆಮೇಲೆ ಏನು ಅವ್ರಿಗೇನು ಅನ್ನೋದು ಗೊತ್ತಾಗಲ್ಲ. ನಿಧಿ ಇವಾಗ ಸಿಗ್ತೈತೆ ಕೆಳಗಡೆ ಅಂತೇಳಿ ಏನಾದರೂ ಮಾಡಿ ಇದು ಮಾಡ್ತಾರೆ. ಆಮೇಲೆ ನಂದಿ ಹಿಲ್ಸಲ್ಲೂ ಅಷ್ಟೇ ಸುಮಾರು ಕಡೆ ಆಗಿದ್ದಾರೆ. ಸುಮಾರು ಬೆಟ್ಟಗಳಲ್ಲಿ ಇದೇ ಕೆಲಸ ಆಗ್ತಾ ಇದೆ. ಪುರಾತನ ಲಕ್ಷ್ಮೀ ನರಸಿಂಹ ದೇವಾಲಯ ದೇವರ ಬೆಟ್ಟದಲ್ಲಿ ಪ್ರಕೃತಿ ಸಹಜವಾಗಿಯೇ ನಿರ್ಮಾಣವಾಗಿದೆಯಂತೆ. ಗುಹೆ ಒಳಗಿರುವ ದೇವರನ್ನ ಕಂಬದ ಗುಟ್ಟೆಯ ಕಲ್ಲಿನ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು ಎಂದು ಗ್ರಾಮಸ್ಥರು ಆರಾಧಿಸುತ್ತಾರೆ. ನಿಧಿಗಳ್ಳರು ಬಂದು ಇದನ್ನ ದೇವರ ವಿಗ್ರಹವನ್ನೇ ಕಿತ್ಕೊಂಡೋಗಿದ್ದಾರೆ. ನಿಧಿ ಇದೆ ಅಂತೇಳಿ ಅಗದೋಗಿದ್ರೆ ಏನು ಪರವಾಗಿರ್ಲಿಲ್ಲ, ಏನೋ ಮಾಡಬಹುದಾಗಿತ್ತು. ಬಟ್ ವಿಗ್ರಹನೇ ಕಿತ್ಕೊಂಡೋಗ್ಬಿಟ್ಟಿದಾರಲ್ಲ, ಅದೊಂದು ಬೇಜಾರಾಯ್ತು. ಯಾಕಂದ್ರೆ ಅಲ್ಲೇ ಉದ್ಭವ ಆಗಿರೋದು ಅದು. ಸದ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇರುವ ದೇವಾಲಯ ಅರಣ್ಯ ಪ್ರದೇಶದಲ್ಲಿ ಬರುವ ಈ ದೇವಾಲಯಕ್ಕೆ ಸಾಕಷ್ಟು ಭಕ್ತರಿದ್ದಾರೆ. ಆದರೆ ಆ ದೇವಸ್ಥಾನದ ಮೇಲೆ ನಿಧಿಗಳ್ಳರ ವಕ್ರ ದೃಷ್ಟಿ ಬಿದ್ದಿದೆ. ದೇವರಿಗೆ ಪೂಜೆ ಮಾಡೋದಕ್ಕೆ ಬಂದಿದ್ದ ಜನ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಇಲ್ಲಿದೆ ನೋಡಿ ರಿಪೋರ್ಟ್. ದೇವರ ವಿಗ್ರಹ ಕದ್ದೊಯ್ದ ಕಳ್ಳರು, ನಿಧಿಗಳ್ಳರ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಜನರು. ಇದು ಅಂತಿಂತ ಕೃತ್ಯವಲ್ಲ,
ಬೆಚ್ಚಿ ಬೀಳಿಸುವ ಕೃತ್ಯ. ಜನರು ಪೂಜಿಸುತ್ತಿದ್ದ ದೇವರ ವಿಗ್ರಹವೇ ಮಾಯವಾಗಿದೆ. ಹೌದು, ಈ ದೃಶ್ಯ ನೋಡಿ. ಮಣ್ಣು ಅಗೆದು ನಿಧಿಗಳ್ಳರು ದೇವರ ವಿಗ್ರಹವನ್ನೇ ಕದ್ದೊಯ್ದಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ದೇವರ ಬೆಟ್ಟದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಿಧಿಗಳ್ಳರು ಅಟ್ಟಹಾಸ ಮೆರೆದಿದ್ದಾರೆ. ನಿಧಿ ಆಸೆಗಾಗಿ ದೇಗುಲದ ಒಳಗಿನ ವಿಗ್ರಹದ ಕೆಳಗೆ ಮಣ್ಣು ಅಗೆದು ದೇವರ ವಿಗ್ರಹವನ್ನೇ ಕದ್ದು ಪರಾರಿಯಾಗಿದ್ದಾರೆ. ಬೆಳಗ್ಗೆ ಪೂಜೆ ಮಾಡಲು ಅಂತ ಬಂದಿದ್ದ ಗ್ರಾಮಸ್ಥರು ದೇವಾಲಯದಲ್ಲಿ ವಿಗ್ರಹ ಕಳುವು ಆಗಿರೋದನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಆ ಬೆಟ್ಟನೇ ಕೊರೆದು ಬಿಡ್ತಾರೆ, ರಾತ್ರಿನೇ ಕೊರೆದು ಬಿಡ್ತಾರೆ. ಅಂತ ಕಳ್ರಿ ಇವರು, ನಿಧಿ ಕಳ್ರಿ ಇರೋದು ಇವಾಗ. ಅದು ಏನ್ ಮಾಡ್ತಾರೆ, ಏನ್ ಕತೆ, ಮಕ್ಕಳು ಮರಿನೆಲ್ಲ ಬಲಿ ಕೊಡೋದು. ಆಮೇಲೆ ಏನು ಅವ್ರಿಗೇನು ಅನ್ನೋದು ಗೊತ್ತಾಗಲ್ಲ. ನಿಧಿ ಇವಾಗ ಸಿಗ್ತೈತೆ ಕೆಳಗಡೆ ಅಂತೇಳಿ ಏನಾದರೂ ಮಾಡಿ ಇದು ಮಾಡ್ತಾರೆ. ಆಮೇಲೆ ನಂದಿ ಹಿಲ್ಸಲ್ಲೂ ಅಷ್ಟೇ ಸುಮಾರು ಕಡೆ ಆಗಿದ್ದಾರೆ. ಸುಮಾರು ಬೆಟ್ಟಗಳಲ್ಲಿ ಇದೇ ಕೆಲಸ ಆಗ್ತಾ ಇದೆ. ಪುರಾತನ ಲಕ್ಷ್ಮೀ ನರಸಿಂಹ ದೇವಾಲಯ ದೇವರ ಬೆಟ್ಟದಲ್ಲಿ ಪ್ರಕೃತಿ ಸಹಜವಾಗಿಯೇ ನಿರ್ಮಾಣವಾಗಿದೆಯಂತೆ. ಗುಹೆ ಒಳಗಿರುವ ದೇವರನ್ನ ಕಂಬದ ಗುಟ್ಟೆಯ ಕಲ್ಲಿನ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು ಎಂದು ಗ್ರಾಮಸ್ಥರು ಆರಾಧಿಸುತ್ತಾರೆ. ನಿಧಿಗಳ್ಳರು ಬಂದು ಇದನ್ನ ದೇವರ ವಿಗ್ರಹವನ್ನೇ ಕಿತ್ಕೊಂಡೋಗಿದ್ದಾರೆ. ನಿಧಿ ಇದೆ ಅಂತೇಳಿ ಅಗ್ದೋಗಿದ್ರೆ ಏನ್ ಪರವಾಗಿರ್ಲಿಲ್ಲ, ಏನೋ ಮಾಡಬಹುದಾಗಿತ್ತು. ಬಟ್ ವಿಗ್ರಹನೇ ಕಿತ್ಕೊಂಡೋಗ್ಬಿಟ್ಟಿದಾರಲ್ಲ, ಅದೊಂದು ಬೇಜಾರಾಯ್ತು. ಯಾಕಂದ್ರೆ ಅಲ್ಲೇ ಉದ್ಭವ ಆಗಿರೋದು ಅದು. ಸದ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇರುವ ದೇವಾಲಯ ಅರಣ್ಯ ಪ್ರದೇಶದಲ್ಲಿ ಬರುವ ಈ ದೇವಾಲಯಕ್ಕೆ ಸಾಕಷ್ಟು ಭಕ್ತರಿದ್ದಾರೆ. ಆದರೆ ಆ ದೇವಸ್ಥಾನದ ಮೇಲೆ ನಿಧಿಗಳ್ಳರ ವಕ್ರ ದೃಷ್ಟಿ ಬಿದ್ದಿದೆ. ದೇವರಿಗೆ ಪೂಜೆ ಮಾಡೋದಕ್ಕೆ ಬಂದಿದ್ದ ಜನ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು, ಇಲ್ಲಿದೆ ನೋಡಿ ರಿಪೋರ್ಟ್. ದೇವರ ವಿಗ್ರಹ ಕದ್ದೊಯ್ದ ಕಳ್ಳರು, ನಿಧಿಗಳ್ಳರ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಜನರು. ಇದು ಅಂತಿಂತ ಕೃತ್ಯವಲ್ಲ, ಬೆಚ್ಚಿ ಬೀಳಿಸುವ ಕೃತ್ಯ. ಜನರು ಪೂಜಿಸುತ್ತಿದ್ದ ದೇವರ ವಿಗ್ರಹವೇ ಮಾಯವಾಗಿದೆ. ಹೌದು, ಈ ದೃಶ್ಯ ನೋಡಿ. ಮಣ್ಣು ಅಗೆದು ನಿಧಿಗಳ್ಳರು ದೇವರ ವಿಗ್ರಹವನ್ನೇ ಕದ್ದೊಯ್ದಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ದೇವರ ಬೆಟ್ಟದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಿಧಿಗಳ್ಳರು ಅಟ್ಟಹಾಸ ಮೆರೆದಿದ್ದಾರೆ. ನಿಧಿ ಆಸೆಗಾಗಿ ದೇಗುಲದ ಒಳಗಿನ ವಿಗ್ರಹದ ಕೆಳಗೆ ಮಣ್ಣು ಅಗೆದು ದೇವರ ವಿಗ್ರಹವನ್ನೇ ಕದ್ದು ಪರಾರಿಯಾಗಿದ್ದಾರೆ. ಬೆಳಗ್ಗೆ ಪೂಜೆ ಮಾಡಲು ಅಂತ ಬಂದಿದ್ದ ಗ್ರಾಮಸ್ಥರು ದೇವಾಲಯದಲ್ಲಿ ವಿಗ್ರಹ ಕಳುವು ಆಗಿರೋದನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಆ ಬೆಟ್ಟನೇ ಕೊರೆದು ಬಿಡ್ತಾರೆ, ರಾತ್ರಿನೇ ಕೊರೆದು ಬಿಡ್ತಾರೆ. ಅಂತ ಕಳ್ರಿ ಇವರು, ನಿಧಿ ಕಳ್ರಿ ಇರೋದು ಇವಾಗ. ಅದು ಏನ್ ಮಾಡ್ತಾರೆ, ಏನ್ ಕತೆ, ಮಕ್ಕಳು ಮರಿನೆಲ್ಲ ಬಲಿ ಕೊಡೋದು. ಆಮೇಲೆ ಏನು ಅವ್ರಿಗೇನು ಅನ್ನೋದು ಗೊತ್ತಾಗಲ್ಲ. ನಿಧಿ ಇವಾಗ ಸಿಗ್ತೈತೆ ಕೆಳಗಡೆ ಅಂತೇಳಿ ಏನಾದರೂ ಮಾಡಿ ಇದು ಮಾಡ್ತಾರೆ. ಆಮೇಲೆ ನಂದಿ ಹಿಲ್ಸಲ್ಲೂ ಅಷ್ಟೇ ಸುಮಾರು ಕಡೆ ಆಗಿದ್ದಾರೆ. ಸುಮಾರು ಬೆಟ್ಟಗಳಲ್ಲಿ ಇದೇ ಕೆಲಸ ಆಗ್ತಾ ಇದೆ. ಪುರಾತನ ಲಕ್ಷ್ಮೀ ನರಸಿಂಹ ದೇವಾಲಯ ದೇವರ ಬೆಟ್ಟದಲ್ಲಿ ಪ್ರಕೃತಿ ಸಹಜವಾಗಿಯೇ ನಿರ್ಮಾಣವಾಗಿದೆಯಂತೆ. ಗುಹೆ ಒಳಗಿರುವ ದೇವರನ್ನ ಕಂಬದ ಗುಟ್ಟೆಯ ಕಲ್ಲಿನ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು ಎಂದು ಗ್ರಾಮಸ್ಥರು ಆರಾಧಿಸುತ್ತಾರೆ. ನಿಧಿಗಳ್ಳರು ಬಂದು ಇದನ್ನ ದೇವರ ವಿಗ್ರಹವನ್ನೇ ಕಿತ್ಕೊಂಡೋಗಿದ್ದಾರೆ. ನಿಧಿ ಇದೆ ಅಂತೇಳಿ ಅಗ್ದೋಗಿದ್ರೆ ಏನ್ ಪರವಾಗಿರ್ಲಿಲ್ಲ, ಏನೋ ಮಾಡಬಹುದಾಗಿತ್ತು. ಬಟ್ ವಿಗ್ರಹನೇ ಕಿತ್ಕೊಂಡೋಗ್ಬಿಟ್ಟಿದಾರಲ್ಲ, ಅದೊಂದು ಬೇಜಾರಾಯ್ತು. ಯಾಕಂದ್ರೆ ಅಲ್ಲೇ ಉದ್ಭವ ಆಗಿರೋದು ಅದು. ಸದ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.